RCB ಕಪ್ ತರಲಿ ಈ ಸಲ ನಮ್ಮದು ಡ್ರೆಸ್ ಅಂತ ಕೇಳಿದ್ರೆ ಅವನ ಭಾಷೆಯಲ್ಲಿ ಇವ್ರು ಮಾತಾಡ್ತಾರೆ. ಕನ್ನಡಕ್ಕೆ ಕೈ ಎತ್ತುವಂಥ ರಾಷ್ಟ್ರಕವಿ ನಾಡು ನುಡಿ ಅಂತ ಬಂದಾಗ ಅದು ಯಾವುದಾದ್ರೂ ಫಸ್ಟ್ ಒಂದು ಸಂಘಟನೆ ಇದೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರನೇ. ವೈಯಕ್ತಿಕ ಕೆಲಸಗಳು ಎಲ್ಲೇ ಇದ್ದರೂ ಬದಿಗಿಟ್ಟು ಕನ್ನಡಕ್ಕೆ ಅಂತ ಒಂದಿಷ್ಟು ಕೆಲಸ ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊತಾ ಬರ್ತಾಯಿದ್ದೀನಿ. ಸಂಘಟನೆಗೆ ಹೋಗೋದು, ಇಲ್ಲ ಕಾಂಗ್ರೆಸ್ಸಿಗೆ ಹೋಗೋದು, JDSಗೆ ಹೋಗೋದು, BJPಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾಗ ಬೇಡ, ನಾವೊಂದು ಕನ್ನಡ ಪರ ಸಂಘಟನೆಗೆ ಹೋರಾಟಕ್ಕೆ ಹೋಗೋಣ ಅಂಥೇಳಿ ಆವಾಗ 1999 ಅಕ್ಟೋಬರ್ 3ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಒಂದು ಸಂಘಟನೆ ಉದಯವಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆಯಾದೆ. ಅಂದರೆ ನೀವು ಕನ್ನಡ ಹೋರಾಟಕ್ಕೆ ಬಂದಿದ್ರಲ್ಲ, ನಿಮಗೆ ಇನ್ಸ್ಪೈರ್ ಯಾರು ಸರ್? ಈ ನನ್ನ ಹೋರಾಟಕ್ಕೆ ನನ್ನ ಗುರುಗಳಾದ TA ನಾರಾಯಣಗೌಡ್ರೆ. ಅವರು ಹೋರಾಟಗಳು ಸುಮಾರಿದೆ, ಅದೊಂದು ದಾಖಲೆ ಹೋರಾಟಗಳು. ಅವರ ನೋಡ್ಕೊಂಡು ಬಂದಂಥವ್ರು ನಾವುಗಳು. ಅವರ ಹೋರಾಟನೇ ನಮಗೆ ಒಂದು ಸ್ಫೂರ್ತಿ. ಅವರ ಹೋರಾಟದಿಂದಲೇ ಇವತ್ತು ನಾವು ಶಿವಮೊಗ್ಗದಲ್ಲಿ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗ್ತದೆ ಅಂತ ಹೇಳಿದರು. ಇದೊಂದೇ ಈ ಒಂದು ದೇಹದಲ್ಲಿ ರಾಷ್ಟ್ರಕವಿ ನಮ್ಮ ಜಿಲ್ಲೆಯಾದವರಂಥ ಅವರ ಜಿಲ್ಲೆಯಲ್ಲಿ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ಮಾಡಲಿಕ್ಕೆ ತುಂಬಾ ಶ್ರಮಪಟ್ಟು ನಾನು ಈ ಸ್ಥಾನಕ್ಕೆ ಇವತ್ತು ಬಂದು ನಿಂತಿದ್ದೀನಿ. ನಿಮ್ಮನ್ನು ನೀವು ಅರ್ಪಿಸ್ಕೊಂಡಿದ್ದೀರಲ್ಲ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸುಮಾರು 28 ವರ್ಷಗಳಿಂದ ಸತತವಾಗಿ ಹೋರಾಟವನ್ನು ನನ್ನ ಜೀವನ ನನ್ನ ವೈಯಕ್ತಿಕ ಕೆಲಸಗಳು ಎಲ್ಲೇ ಇದ್ದರೂ ಬದಿಗಿಟ್ಟು ಕನ್ನಡಕ್ಕೆ ಅಂತ ಒಂದಿಷ್ಟು ಕೆಲಸ ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊತಾ ಬರ್ತಾಯಿದ್ದೀನಿ. ಉದ್ದೇಶಗಳೇನು ಸರ್? ನೀವು ಈಗ ಹೋರಾಟ ಮಾಡ್ತಾ ಇದ್ದೀರಾ ಅಂದರೆ ನೀವು ಕನ್ನಡ ಪರವಾಗಿ ಹೋರಾಟ ಮಾಡ್ತೀರಂದರೆ ಅದಕ್ಕೊಂದು ಉದ್ದೇಶ ಇರುತ್ತೆ. ಇವತ್ತೇನಾಗಿದೆ ಅಂದರೆ ಕನ್ನಡ ಅಂದರೆ ಎನ್ನಡ ಎಕ್ಕಡ ಅನ್ನಂಗೆ ಆಗಿದೆ. ಕನ್ನಡ ಅಂದರೆ ಎನ್ನಡ ಎಕ್ಕಡ ಕ್ಯಾರೆ ಅನ್ನೋಂಥ ಜನ ಇವತ್ತಿದ್ದಾರೆ. ಹಾಗಾಗಿ ಕನ್ನಡ ಉಳಿಸುವಂಥ ಕೆಲಸ ನಮ್ಮಿಂದನೇ ಆಗಬೇಕು, ನಮ್ಮಂಥ ಯುವಕರಿಂದನೇ ಆಗಬೇಕು. ಈ ನಿಟ್ಟಿನಲ್ಲಿ ನಮಗೆ ಆ ಸಣ್ಣ ವಯಸ್ಸಿನಿಂದಲೂ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರೋದ್ರಿಂದ ಒಂದು ಕನ್ನಡದ ಮೇಲೆ ಒಂದು ಅತಿಯಾದ ಗೌರವ, ಪ್ರೀತಿ, ಆ ಭಾಷೆ ಮೇಲೆ, ನೆಲದ ಮೇಲೆ, ನಮ್ಮ ಭಾಷೆಗಳ ಮೇಲೆ, ಇದನ್ನೆಲ್ಲ ನಮ್ಮ TA ನಾರಾಯಣಗೌಡರು ಹೋರಾಟ ಮಾಡ್ತಕ್ಕಂಥ ದಿಟ್ಟ ಹೋರಾಟಗಳನ್ನ ನೋಡ್ಕೊತ ನಮಗೆ ಅದೇ ಒಂದು ಸ್ಫೂರ್ತಿಯಾಗಿ ನಾವು ನಮ್ಮ ಜೀವನದಲ್ಲಿ ಸತತವಾಗಿ 28 ವರ್ಷಗಳ ಕಾಲ ಕನ್ನಡ ಸೇವೆಯಲ್ಲೇ ತೊಡಗಿದ್ದೀವಿ. ಯಾವುದೇ ಒಂದು ಸಂಘಟನೆಗೆ ಹೋಗದೆ ಒಂದೇ ಸಂಘಟನೆಯಲ್ಲಿ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋ ಒಂದೇ ಹೆಸರಿನಲ್ಲಿ ನಮ್ಮ ಜೀವನವನ್ನೇ ತೊಡಸ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಸತತವಾಗಿ ನಾಡು ನುಡಿ ಅಂತ ಬಂದಾಗ ಅದು ಯಾವುದಾದ್ರೂ ಫಸ್ಟ್ ಒಂದು ಸಂಘಟನೆ ಇದೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರನೇ. ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಡಿ ಅಂತೇಳಿ UP ಮನಮೋಹನ್ ಸಿಂಗ್ ಇದ್ದರು ಅವಾಗ. ಆ ಕಾಲದಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಡಿ ಅಂದರು. ತಮಿಳಿಗೆ ಕೊಟ್ಟಿದ್ದರು, ತೆಲುಗುಗೆ ಕೊಟ್ಟಿದ್ದರು, ಎಲ್ಲ ಭಾಷೆಗಳಿಗೂ ಕೊಟ್ಟಿದ್ದರು. ನಮ್ಮ ಕನ್ನಡಕ್ಕೆ ಕೊಡಲಿಕ್ಕೆ ನಮ್ಮ ಕನ್ನಡಕ್ಕೆ ಸ್ಥಿತಿ ಏನಾಗಿದೆ ಅಂದರೆ ಇವತ್ತು ಹೋರಾಟ ಮಾಡಿ ತೊಗೊಳ್ಳೋಂಥ ಪರಿಸ್ಥಿತಿ. ಹೌದು. ಆ ಹೋರಾಟದಲ್ಲಿ ನಾನು ಸತತವಾಗಿ ನನ್ನ ಮೇಲೆ ಒಂದು ಕೇಸ್ ಹಾಕಿದರು. ರೈಲು ತಡೆ ಅಂತ ಮಾಡಿದ್ವಿ. ಆಗ ನನಗೆ ಮೈಸೂರು ಭಾಗಕ್ಕೆ ನನ್ನ ಕೇಸ್ ಮಾಡಿದರು. ನನ್ನ ಸಹಚರರಿಗೂ ಸೇರಿ 18 ಜನಕ್ಕೆ ಕೇಸ್ ಮಾಡಿದರು. ಆ ಹೋರಾಟದಲ್ಲೂ ಕೇಸಲ್ಲಿ ಅದ ನಂತರ ಆ ಕೇಸನ್ನು ನನಗೆ ವಜಾ ಮಾಡಿದರು. ಆ ಹೋರಾಟಕ್ಕೆ ಚಿಕ್ಕ ಜಯವೇ ಇವತ್ತು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರತಕ್ಕಂಥದ್ದು. ಇದು ದೊಡ್ಡ ವಿಚಾರ, ಎಲ್ಲ ಭಾಷೆಗಳಿಗಿದೆ, ಅದರಲ್ಲಿ ನಮ್ಮ ಕನ್ನಡಕ್ಕೂ ಸಿಕ್ಕಿದಾಗ ಆ ಹೋರಾಟದಲ್ಲೂ ಭಾಗಿಯಾಗಿದ್ದೀನಿ ಅನ್ನೋದು ನನ್ನ ದೊಡ್ಡ ಪುಣ್ಯ ಅಂತ ಹೇಳ್ಕೊಂಡು. ಕರ್ನಾಟಕಕ್ಕೆ 3 ಜನ ಮುಖ್ಯಮಂತ್ರಿಗಳು ಕೊಟ್ಟಂಥ ನಮ್ಮ ಜಿಲ್ಲೆ JH ಪಾಟೀಲ್ರು, JH ಪಾಟೀಲು, BS ಯಡಿಯೂರಪ್ಪನವರು ಹಾಗೂ S ಬಂಗಾರಪ್ಪನವರು ಅಂಥ ಬುದ್ಧಿವಂತರ ನಮ್ಮ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹುಟ್ಟಿರೋದು ನನ್ನ ಪುಣ್ಯ ಅಂತ ಅಂದ್ಕೊತೀನಿ. ಹಾಗೂ ನಮ್ಮ ರಾಷ್ಟ್ರಕವಿ ಹುಟ್ಟಿದಂಥ ಸ್ಥಳ ಅದೇ ಜಿಲ್ಲೆಯವನಾಗಿರೋದ್ರಿಂದ ನನಗೆ ತುಂಬ ಹೆಮ್ಮೆ ಇದೆ. ಕನ್ನಡ ಸೇವೆಗೆ ನನಗೊಂದು ಅವಕಾಶ ಕೊಟ್ಟಿದೆ. ಯೂತ್ಸ್ಗೆ ಏನು ಹೇಳ್ತೀರಾ ಸರ್? ಬೆಂಗಳೂರಿಗೆ ಹೋದರೆ ಯಾರು ಕನ್ನಡನೇ ಮಾತಾಡಲ್ಲ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನಾಗಿದೆ ಅಂದರೆ ನಮ್ಮ ಯುವಕರುಗಳಿಗೆ ಕನ್ನಡ ಅಂದರೆ ಈ ಬೇಡವಾದ ಭಾಷೆಯನ್ನು ಲೆಕ್ಕಕ್ಕಿದ್ದಾರೆ ನಮ್ಮ ಯುವಕರು. ಇನ್ನೂ ತುಂಬ ಹಿಂದೆ ಇದ್ದಾರೆ. ಇದು ಇವತ್ತು ಅವ್ರಿಗೆ ಗೊತ್ತಾಗೋದಿಲ್ಲ. ನಾಳೆ ಅವ್ರ ಪರಂಪರೆಯಲ್ಲಿ ಕನ್ನಡ ಹುಡುಕಬೇಕು ಅನ್ನೋದು ತುಂಬ ಕಷ್ಟ ಅಂತ ವಿಚಾರವಾಗ್ಬಿಟ್ಟಿದೆ. ಅವ್ರು ಏನಾಗಬೇಕು ಅನ್ನೋದಾದರೆ ನಮ್ಮ ಯುವಕರುಗಳು ಎಚ್ಚೆತ್ಕೋಬೇಕು. ಈಗ
ಎಚ್ಚೆತ್ಕೋಬೇಕು. ನಾಡಿನ ವಿಚಾರ ಬಂದಾಗ ಯಾರೋ 4 ಜನ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾಯಿದ್ದಾರೆ ಅಂತ ಹೋಗ್ತಾ ಇರ್ತಾರೆ. ಈಗ ಅಂಥ ಒಂದು ಪರಿಸ್ಥಿತಿ ಇದೆ ಇವತ್ತು. ಕನ್ನಡ ಪರ ಸಂಘಟನೆಗಳು ಎಲ್ಲರದು ಅಷ್ಟೇ. ಯಾರೇ ವಾಲಂಟ್ರಿಯಾಗಿ ಬಂದು ನಾನು ಹೋರಾಟಕ್ಕೆ ಬರ್ತೀನಿ ಅಂತ ಹೇಳೋರು ಬೆರಳೆಣಿಕೆ. ಹೌದು, ಬರೀ ಬೆರಳೆಣಿಕೆನವ್ರು ಅಷ್ಟೇ ಜನ ಮಾತ್ರ ಇದ್ದಾರೆ. ಇವತ್ತು ಏನಾದ್ರು ಒಂದು ಕನ್ನಡ ಪರವಾಗಿ ನಿಂತಿದ್ದೀವಿ, ಕೆಲಸ ಮಾಡಬೇಕು ಅಂತೇಳಿ ಯಾರೂ ಬಂದು ಮುಂದೆ ಬರ್ತಾ ಇಲ್ಲ. ಇದು ಈಗಿನ ಯುವಕರುಗಳಿಗೆ ಏನಾಗ್ಬಿಟ್ಟಿದೆ, ಆಸಕ್ತಿ ಕಡಿಮೆನೋ ಹಿತಾಸಕ್ತಿ ಕಡಿಮೆನೋ ಗೊತ್ತಿಲ್ಲ, ಇಲ್ಲ ಕನ್ನಡದ ಪ್ರೇಮ ಮೇಲೆ ಪ್ರೀತಿ ಇದೆಯೋ ಇಲ್ಲೋ ಅನ್ನೋ ಒಂದು ಭಾಸವಾಗ್ತಾಯಿದೆ. ಇದು ಏನಾಗಬೇಕಂದ್ರೆ ಅತಿ ಹೆಚ್ಚು ಜನ ಯುವಕರು ಬರಬೇಕು ಮುಂದಿನ ಪೀಳಿಗೆಗೆ. ಇಲ್ಲ ಅಂದರೆ ಕನ್ನಡ ಅನ್ನೋದು ಹುಡುಕಾಡ್ಬೇಕಾಗ್ತದೆ. ಈಗ ಬೆಂಗಳೂರಲ್ಲಿ ನೋಡಿ ಏನೂ ಕಾಣಲ್ಲ, ಎಲ್ಲ ಹಿಂದಿಮಯ ಆಗ್ಬಿಟ್ಟಿದೆ. ಎಲ್ಲ ಹಿಂದಿ ವಾಲಾಗಳು, ಎಲ್ಲ ತೆಲುಗುನವರು, ಈ ಕಡೆ ತಮಿಳರು, ಇವ್ರುಗಳ್ದೆ ಅತಿ ಹೆಚ್ಚು. ಹೌದು, ಆಗ ಆಗಬಾರ್ದು ಅಂತಲೇ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಮೊನ್ನೆ ಒಂದು ಹೋರಾಟ ಆಯಿತು. ಕನ್ನಡ ನಾಮಫಲಕ ಇಲ್ಲ. ನೀವು ತಮಿಳ್ನಾಡಿಗೆ ಹೋಗಿ ನೋಡಿ, ಎಲ್ಲ ಫಸ್ಟು ತಮಿಳು ಇರುತ್ತೆ, ಅದು ಕೆಳಗಡೆ ಇಂಗ್ಲೀಷ್ ಇರುತ್ತೆ. ಅದೇ ಕರ್ನಾಟಕದಲ್ಲಿ ಇಂಗ್ಲೀಷ್ ಫಸ್ಟ್ ಇರುತ್ತೆ, ಕನ್ನಡ ಕೆಳಗಿರುತ್ತೆ, ಸಣ್ಣಕ್ಕಿರ್ತಾರೆ. ಸರ್ಕಾರ ಆದೇಶ 40-60% ಇದ್ರೂ ಇರಲೇಬೇಕು ಅಂತ ಆದೇಶ ಮಾಡಿದ್ರು ಯಾವುದೇ ಅಂಗಡಿ ಮಾಲೀಕರು ವರ್ತಕರು ಯಾವುದು ನಾಮಫಲಕವನ್ನು ಹಾಕದೇ ಇದ್ದರಿಂದ ಅವತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕರೆ ಕೊಟ್ಟರು, ಟಿ ಎ ನಾರಾಯಣಗೌಡರು. ಒಂದು ಹೋರಾಟ ಮಾಡಿ ಯಾರು 60% ಮಾಡಿಲ್ವೋ ಭಾರಿ ಇಡೀ ಕರ್ನಾಟಕನೇ ಒಂದು ಮಾಧ್ಯಮಗಳ ಲೋಕದಲ್ಲಿ ಹಿಡಿದು ಪ್ರತಿಯೊಬ್ಬ ಜನರು ನೋಡ್ತಾಯಿದ್ರು, ಹಿಂತಿರುಗಿ ನೋಡೋಂಥ ಒಂದು ಹೋರಾಟ ಆಯಿತು. ಆ ಹೋರಾಟದಲ್ಲಿ ನಮ್ಮ ಟಿ ಎ ನಾರಾಯಣಗೌಡ ರಾಜ್ಯಾಧ್ಯಕ್ಷರನ್ನು ಅರೆಸ್ಟ್ ಮಾಡಿದರು. 16 ದಿನ ಜೈಲಿನಲ್ಲಿಟ್ಟಿದ್ದರು. ಅವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರನ್ನು ಬಂಧನ ಮಾಡಿತು, ಜೈಲಲ್ಲಿಟ್ಟರು. ಆನಂತರ ಬಿಡುಗಡೆ ಆದರು. ಆ ನಂತರದಲ್ಲಿ ಎಲ್ಲ ಒಂದು ಆದೇಶ, ಕಟ್ಟುನಿಟ್ಟಿನ ಆದೇಶ ಕೊಟ್ಟರು. 60% ಆಗಲೇಬೇಕು ಅಂತೇಳಿ ಆದೇಶ ಕೊಟ್ಟಾಗ ಈಗ ಹೋಗಿ ನೋಡಿ, ಎಲ್ಲೇ ಬೆಂಗಳೂರಿಗೆ ಹೋಗಿ ನೋಡಿ, ಫಸ್ಟು ಕನ್ನಡ, ಆಮೇಲೆ ಇಂಗ್ಲೀಷ್ ಇರ್ತದೆ. ಆ ರೀತಿ ಹೋರಾಟ, ಪ್ರಬಲವಾದಂಥ ಹೋರಾಟಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಕೊತಾ ಬಂದಿದೆ. ಅದರಲ್ಲಿ ಮುಂಚೂಣಿಯಲ್ಲಿರೋಂಥ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಟಿ ಎ ನಾರಾಯಣಗೌಡರ ಆದೇಶದಲ್ಲಿ ನಡೀತಕ್ಕಂಥ ಹೋರಾಟಗಳು. ಉತ್ತರ ಭಾರತದಿಂದ ಬರ್ತಾರೆ, ಅವ್ರಿಗೆ ಕೆಲಸ ಹುಡ್ಕೊಂಡು ಬರ್ತಾರೆ. ಅವರಿಗೆ ನಾವು ಜಾಗ ಕೊಡ್ತೀವಿ, ಕೆಲಸ ಕೊಡ್ತೀವಿ, ಅನ್ನ ಕೊಡ್ತೀವಿ. ಆದರೆ ಅವರು ಹೇಳೋದೊಂದೇ, ಕನ್ನಡಿಗರು ಯಾರೂ ಸರಿ ಇಲ್ಲ, ಅವ್ರು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅವ್ಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಮೊನ್ನೆ ಬೆಂಗಳೂರು ನಗರದಲ್ಲಿ ಯಾವುದೋ ಹೋಟೆಲ್ನಲ್ಲಿ ಕನ್ನಡಿಗರಿಗೆ ವಿರುದ್ಧವಾಗಿ ಒಂದು ಅವಹೇಳನಕಾರಿ ಬೋರ್ಡ್ ಹಾಕಿದ್ರು. ಅದನ್ನು ಯಾರೂ ಕಾಣಿಸ್ಲಿಕ್ಕಾಗಿಲ್ಲ. ಅಲ್ಲಿ ಹೋಗ್ತಿದ್ದಂಥ ಹೋಟೆಲ್ನಲ್ಲಿ ಕನ್ನಡಿಗರು ಹೋಗ್ತಿದ್ರು, ಊಟ ಮಾಡ್ತಿದ್ರು, ತಿಂಡಿ ತಿನ್ಕೊಂಡು ಹೋಗ್ತಾಯಿದ್ರು ಅವರು ಕೆಲಸ ಮಾಡಿ. ಅದು ಯಾರೋ ಕನ್ನಡ ಪರ ಸಂಘಟನೆ ನೋಡಿದವರು ಅಂತಂದೇಳಿ ರಕ್ಷಣಾ ವೇದಿಕೆಯವರು ಹೋಗಿ ಅವರನ್ನು ಹೋಟೆಲ್ನನ್ನು ಹಿಂತಿರುಗಿಸಿ ಏನು ಯಾಕೆ ಹಾಕಿದೆಯಾ ಈ ರೀತಿ ಅಂತಂತೇಳಿ ಬೈದು ಹೊಡೆದ್ಮೇಲೆ ಅವ್ನು ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸರು ಅವನ ಮೇಲೆ ಕ್ರಮ ತೆಗೆದುಕೊಂಡ್ರು. ಆ ಬೋರ್ಡನ್ನು ಕಿತ್ತಾಕಿದ್ರು. ಅದ ನಂತರ ಆ ಪರಿಸ್ಥಿತಿ ಆಗಿದೆ ಇವತ್ತು ಕರ್ನಾಟಕದಲ್ಲಿ. ಈ ಪರಿಸ್ಥಿತಿ ಆಗಲಿಕ್ಕೆ ಕಾರಣ ಯಾರು? ನಮ್ಮ ಕನ್ನಡಿಗರೇ. ಏನು ಹಾಕಿದ್ದಾನೆ ಯಾರೋ ಮಾತಾಡ್ತಾರೆ, ಅವ್ರು ಹಾಕ್ತಿದ್ದಾರೆ ಬಿಡಿ, ನಮಗೆ ಯಾಕೆ ಅಂತೇಳಿ ಹೋಗ್ತಾ ಇದ್ದಾರಲ್ಲ. ಈ ಧೋರಣೆ ಆಗಬಾರ್ದು. ಈ ಧೋರಣೆ ಆಗಿಬಿಟ್ರೆ ನಾವು ಕನ್ನಡ ಹಿಂದಕ್ಕೆ ಉಳಿತತೆ. ನಮ್ಮ ಜಾಗದಲ್ಲಿ ನಾವು ನೆಲ, ಜಲ, ಗಾಳಿ ಎಲ್ಲ ಕೊಟ್ಟರು. ಅವ್ರೇನು ಮಾಡ್ತಾಯಿದ್ದಾರೆ? ಕನ್ನಡದ ವಿರುದ್ಧವಾಗಿಯೇ ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ವಿರುದ್ಧ ಎಚ್ಚೆತ್ಕೊಳ್ಬೇಕಂತ ನಮ್ಮ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು ಈಗಾದರೂ. ಇಲ್ಲವಾದಲ್ಲಿ ಮುಂದೆ ದಿನಗಳಲ್ಲಿ ಈ ಹಿಂದಿ ವಾಲಾಗಳೆಲ್ಲ ನಮ್ಮ ಮೇಲೆ ಹಿಂದಿ ಏರಿಕೆ ಮಾಡೋಕತ್ಬಿಡ್ತಾರೆ. ಹಿಂದಿ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಹೀಗೆ ಮಾಡ್ತಾಯಿದ್ರೆ ಇದನ್ನು ವಿರುದ್ಧವಾಗಿ ಹೋರಾಟ ಮಾಡಬೇಕು ಅನ್ನೋದನ್ನು ಒಂದು ಸೂಚನೆಯೂ ಮಾಡಿದ್ದಾರೆ. ಹೀಗೆ ಯುವಕರುಗಳಿಗೆ ಕನ್ನಡದ ಅಭಿಮಾನ ಬರಬೇಕು ಅವರಿಗೆ. ಅಲ್ಲ ಸರ್, ಈಗ ನೀವು ಬರಬೇಕು ಅಂತ ಹೇಳ್ತೀರ, ನಮ್ಮ ಸರ್ಕಾರಗಳೇ ಕನ್ನಡ ಶಾಲೆಗಳನ್ನ ಏನಾದರೂ ಅಪ್ಡೇಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಈಗ ಯಾವುದಾದ್ರು ಸ್ಕೂಲ್ ಮಕ್ಕಳದ್ದು ಏನಾದರೂ ಅಡ್ಮಿಷನ್ ಕಮ್ಮಿ ಆದರೆ ಅಂಥ ಸ್ಕೂಲ್ನ ಮುಗಿಸ್ತಾ ಇದ್ದಾರೆ. ಮತ್ತು ಹೆಂಗಾಗುತ್ತೆ ಇದು? ಏನಾಗಿದೆ ಅಂದರೆ ರಾಜಕೀಯ ಇಚ್ಛಾಸಕ್ತಿ ಕಡಿಮೆ ಇದೆ. ಬೇರೆ ರಾಜ್ಯಗಳಲ್ಲಿ ಹೋಲಿಸ್ಕೊಂಡ್ರೆ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದ ಶಿಕ್ಷಣಗಳಿದೆ. ಆದರೆ ನಮ್ಮ ಪೋಷಕರು ಏನು ಮಾಡ್ತಾಯಿದ್ದಾರೆ, ದೊಡ್ಡ ದೊಡ್ಡ ಶಾಲೆ ಸೇರಿಸ್ಬೇಕು, ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರಿಸ್ಬೇಕು ಅಂತ ತಮ್ಮ ಮಕ್ಕಳನ್ನೇ ಕಳಿಸ್ತಾ ಇದ್ದಾರೆ. ಹಾಗಾಗಿ ಕನ್ನಡದ ಮೇಲೆ ಇಚ್ಛಾಸಕ್ತಿ ಕಡಿಮೆ ಇರೋದರಿಂದ ನಮ್ಮ ಪೋಷಕರ ಮೇಲೆ, ನಮ್ಮ ಕನ್ನಡಿಗರಿಗೆ ಇಚ್ಛಾಶಕ್ತಿ ಕಡಿಮೆ ಆಗಿರೋದ್ರಿಂದ ಎಲ್ಲ ಒಂದು 4 ಮಕ್ಕಳು ಹೋಗ್ತಾ ಇದ್ದಾರೆ. ಶಾಲೆಗಳು ಕಡಿಮೆ ಆಗ್ತಾ ಇರೋದ್ರಿಂದ ಸರ್ಕಾರ ಏನು ಮಾಡ್ತಿದೆ, ಶಾಲೆಗಳನ್ನು ಮುಚ್ಚಬೇಕು, ನಡೀತಿಲ್ಲ, ಸರ್ಕಾರಕ್ಕೆ ಇದಾಗ್ತಿದೆ ಅಂಥೇಳಿ ಮಾಡ್ತಾಯಿದ್ದಾರೆ. ಅಂಥ ವಿಚಾರ ಬಂದಾಗ ನಾವು ಕನ್ನಡನ ಕಲಿಸಿ ಅಂಥೇಳಿ ಶಾಲೆ ಮುಚ್ಚುವಂಥ ಕೆಲಸ ಮಾಡಿದ್ರೆ ನಾವು ಸರ್ಕಾರಕ್ಕೆ
ನಾವು ಎದುರೇಟ್ ಕೊಡೋಂಥ ವ್ಯವಸ್ಥೆನೂ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಮಾಡ್ತದೆ ಅಂತ ಎಚ್ಚರಿಕೆನೂ ಮಾಡ್ತೀವಿ. ಸಹಕಾರಕ್ಕೂ ಕೂಡ ಪಕ್ಷ ಯಾವುದು? BJP, JDS, ಕಾಂಗ್ರೆಸ್? ಯಾವ ಪಕ್ಷದವರು ಇಲ್ಲ, ಹಾಂ ಯಾವ ಪಕ್ಷದವರು ಕೊಡೋದಿಲ್ಲ. ಹಾಂ ಕನ್ನಡ ಅಂದರೆ ಅವರಿಗೆ ಏನೂ ಇಲ್ಲ. ವೋಟ್ ಬ್ಯಾಂಕ್ ಅವ್ರಿಗೆ ಏನಾಗಿದೆ, ಯಾವ ಪಕ್ಷದವರು ಇಲ್ಲ. ಮೊದಲು BJP ಅಂತೂ ಇಲ್ಲವೇ ಇಲ್ಲ. ಹಾಂ ಯಾಕೆ ಸರ್? BJP ಅಂತೂ ಇಲ್ಲ. ಅವ್ರು ಇಲ್ಲಿ ಹಿಂದಿ ಧೋರಣೆ, ಹಾಂ ಮಲತಾಯಿ ಧೋರಣೆ. ನಮ್ಮ ಕರ್ನಾಟಕದ ಮೇಲೆ ಅವ್ರು ಈ ಸತತ 5 ವರ್ಷದ ಹಿಂದೆ ನೋಡಿದ್ದೀವಿ ನಾವು. ಯಡಿಯೂರಪ್ಪ ಸರ್ಕಾರ ಇದ್ದಾಗಲೂ ನೋಡಿದ್ದೀವಿ, ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ನೋಡಿದ್ದೀವಿ. ಅವರು ಈ ಹಿಂದಿ ಏರಿಕೆ ವಿಚಾರದಲ್ಲಿ ಹೈಕಮಾಂಡ್ ಏನು ಹೇಳ್ತೋ ಈ ಹಿಂದಿ ಏರಿಕೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ನಂಬರ್ 1 ಇದ್ದಾರೆ. ನಂಬರ್ 1 CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರ ಒಂದು ಸ್ವಲ್ಪ ಕನ್ನಡದ ಮೇಲೆ ಒಂದಿಷ್ಟು ಪ್ರೀತಿಯನ್ನು, ಗೌರವವನ್ನು ತರುವಂಥ ಕೆಲಸ ಮಾಡ್ತಾರೆ. ಏನು ಮಾಡ್ತಾರೆ, ಕನ್ನಡಿಗರು ಪ್ರತಿಯೊಬ್ಬರು ಟ್ಯಾಗ್ ಹಾಕ್ಕೊಳ್ಬೇಕು. ಸರ್ಕಾರಿ ಕೆಲಸಗಳಲ್ಲಿ ಸರ್ಕಾರಿ ಕೆಲಸ ಮಾಡೋದ್ರೆ ಟ್ಯಾಗ್ ಹಾಕಿರಬೇಕು. ಆ ಟ್ಯಾಗು ಕನ್ನಡದ ಬಾವುಟದ ಕಲರ್ ಇರಬೇಕು. ಕನ್ನಡ ರಾಜ್ಯೋತ್ಸವನ ತುಂಬ ಚೆನ್ನಾಗಿ ಆಚರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನಾಡು ನುಡಿ ಉಳಿಸ್ಕೊಂಡು ಹೋಗ್ಬೇಕು ಅಂದರೆ ಯುವಕರಿಗೆ ಏನು ಹೇಳ್ತೀರಾ ಸರ್? ನಾಡು ನುಡಿ ಉಳಿಸ್ಕೊಂಡು ಹೋಗ್ಬೇಕು ಅಂದರೆ ಫಸ್ಟು ನಾವು ಕನ್ನಡ ಮಾತಾಡಬೇಕು. ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡಬೇಕು. ನಮ್ಮ ಹೊರಗಡೆ ಆಡು ಭಾಷೆನ ಕನ್ನಡನ ಸರಿಯಾಗಿ ಬಳಸಬೇಕು. ನಾಡಿನ ಹೋರಾಟಕ್ಕೆ ಈ ಕನ್ನಡ ಪರ ಸಂಘಟನೆಗಳು ಅಂತ ನಮ್ಮಂಥ ಸಂಘಟನೆಗಳಿದ್ದಾವಲ್ಲ, ಅವರು ಎಲ್ಲರೂ ಒಬ್ಬರಿಗೊಬ್ಬರಿಗೆ ಬಿಟ್ಟು ತೋರಿಸದೆ ಕೆಲಸ ಮಾಡೋಂಥ ಕೆಲಸ ಮಾಡಬೇಕು. ನಾವು ಇನ್ನೊಬ್ಬರ ಮೇಲೆ ಹೇಳ್ಕೊಂಡು, ಅವರು ನಮ್ಮ ಮೇಲೆ ಹೇಳ್ಕೊಂಡು ಕಾಲೆಳೆಯುವಂಥ ಕೆಲಸ ಮಾಡಬಾರ್ದು. ಕನ್ನಡ ಪರ ಸಂಘಟನೆಗಳಲ್ಲಿ ಒಂದು ಅಂತೇಳಿ ಕೆಲಸ ಮಾಡಬೇಕು. ಅದರಲ್ಲಿ ದೊಡ್ಡ ದೊಡ್ಡ ನಾಯಕರು ಅಂತ ಹೇಳಿದಂಥವ್ರು ಕನ್ನಡದ ಕೆಲಸಗಳು ಮಾಡದೆ ಅವರೇ ವ್ಯಾವಹಾರಿಕವಾದಂಥ ಕೆಲಸ ಮಾಡ್ತಾಯಿದ್ದಾರೆ ಕೆಲ ನಾಯಕರುಗಳು. ಅಂಥವ್ರನ್ನೆಲ್ಲ ಮೂಲೆ ಬಿಡಬೇಕು. ನಮ್ಮ ಬುದ್ಧಿಜೀವಿಗಳಿದ್ದಾರೆ ನಮ್ಮ ಕನ್ನಡದಲ್ಲಿ, ಕೆಲವು ಬುದ್ಧಿಜೀವಿಗಳಿದ್ದಾರೆ. ಅವರೆಲ್ಲ ಸೇರಿ ಕನ್ನಡಕ್ಕೆ ಇನ್ನೂ ಆದಷ್ಟು ಯುವಕರು ಮುಂದೆ ಬರಬೇಕು ಹೋರಾಟಕ್ಕೆ. ನಮ್ಮದೇ ಒಂದು ಸರ್ಕಾರ ನಮ್ಮ ರಾಜ್ಯದಲ್ಲಿ ಕನ್ನಡಕ್ಕೆ ಏನು ಆಗ್ತಾಯಿದೆ ಏನು ಅಂತ ಚಿಂತನೆ ಮಾಡ್ಕೋಬೇಕು. ನಮ್ಮ ಯುವಕರುಗಳು ಅವರು ಚಿಂತನೆಯಲ್ಲಿ ಬರಬೇಕು. ಕನ್ನಡ ನಾಡು ನುಡಿ ನೆಲ ವಿಚಾರದಲ್ಲಿ, ಭಾಷೆ ವಿಚಾರದಲ್ಲಿ ಯುವಕರುಗಳು ಅತಿ ಹೆಚ್ಚಾಗಿ ಭಾಗವಹಿಸಿದರೆ ಕನ್ನಡ ಉಳಿಸೋ ಕೆಲಸ ಅಲ್ಲ, ಬೆಳೆಸೋ ಕೆಲಸ ಮಾಡ್ಬೋದು. ಯಾರು ಅಂದರೆ ರಶ್ಮಿಕಾ ಮಂದಣ್ಣ ಅವರೆಲ್ಲ ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿದ್ದು, ಕರ್ನಾಟಕದಲ್ಲಿ ಬೆಳೆದಿದ್ದು, ಆದರೆ ಹೊರ ರಾಜ್ಯಕ್ಕೆ ಹೋಗ್ತಾರೆ, ನನಗೆ ಕನ್ನಡನೇ ಬರಲ್ಲ ಅಂತಾರೆ. ಅಂಥವ್ರಿಗೆ ಏನು ಹೇಳ್ತಾರೆ? ರಶ್ಮಿಕಾ ಮಂದಣ್ಣ ಇವರು ಆ್ಯಕ್ಟ್ರು, ಅವರು ಕಾಸು ತಗೊಂಡು ಆ್ಯಕ್ಟಿಂಗ್ ಮಾಡ್ತಾರೆ. ಅವರು ಕರ್ನಾಟಕಕ್ಕೆ ಅವಶ್ಯಕತೆ ಇಲ್ಲ. ಈಗ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಪ್ರತಿಯೊಬ್ಬರು ಕನ್ನಡಿಗರು ಅಂಥ ನಟಿಯರ ಸಿನಿಮಾನೇ ನೋಡೋಕೆ ಹೋಗ್ಬಾರ್ದು, ನೋಡಬಾರ್ದು. ಅವ್ರ ಅವಶ್ಯಕತೆನೇ ಇಲ್ಲ ರೀ ನಮಗೆ. ಅವ್ರಿಗೂ ಯಾಕೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ನಮ್ಮ ಕನ್ನಡಿಗರು ನೋಡಿದಂಥ ಕಾಸಿನಲ್ಲೇ ಜೀವನ ಮಾಡಿದಂಥವ್ರು ಇವತ್ತು ನಾವು ಕರ್ನಾಟಕ ಅಂದರೆ ಏನು ನನಗೆ ಗೊತ್ತಿಲ್ಲ ಅನ್ನೋದಾದರೆ ಅಂಥ ನಟಿಯರು ಯಾರನ್ನು ನೋಡಬಾರ್ದು. ಕನ್ನಡ ಪರ ವಿಚಾರಕ್ಕೆ ಬಂದಾಗ ಯಾರಾದರೂ ಬರ್ತಾರೆ ಅನ್ನೋ ಸಿನಿಮಾ ನಟರು ಫಸ್ಟು ಅಂದರೆ ಅದು ರಾಜ್ಕುಮಾರ್ ಫ್ಯಾಮಿಲಿ ಮಾತ್ರ. ಹೌದು, ಅವರು ಮಾತ್ರನೇ ಫಸ್ಟಿಗೆ ಬರೋದು. ಆದ ನಂತರನೇ ಬೇರೆ ಆ್ಯಕ್ಟ್ರೆಲ್ಲ ಬರ್ತಾರೆ. ನಂತರ ಅದಕ್ಕೆ ಅತಿ ಹೆಚ್ಚಾಗಿ ಕನ್ನಡದ ಮಕ್ಕಳು ಕನ್ನಡದ ಹೋರಾಟಕ್ಕೆ ಬೀದಿಗಿಳಿಬೇಕು. ಬೀದಿಗಿಳಿಯಂತೆ ಎಲ್ಲಿ ವ್ಯವಸ್ಥೆ ಮಾಡಿರೋ ಮಕ್ಕಳು ಹಿಂದಾಗ್ತಾರೆ. ಹಿಂದೆ ಯಾರಿಗೆ ಬೀಳ್ತದೆ? ನಮ್ಮ ಕನ್ನಡದ ಭಾಷೆ ನಶಿಸೋಗಂಥ ಕೆಲಸ ಆಗ್ತಾಯಿದೆ ಇವತ್ತು. ಬೇರೆ ರಾಜ್ಯಗಳ ಜನಗಳೆಲ್ಲ ಬಂದು ಇಲ್ಲಿ ಸೇರಿಕೊಂಡು ನಮ್ಮ ಭಾಷೆನೇ ಇಲ್ಲದಂಗೆ ಮಾಡ್ತಾಯಿದ್ದಾರೆ. ರಾಜ್ಯದ ರಾಜಧಾನಿಯಲ್ಲಿ ನಮ್ಮ ಭಾಷೆನ ಮಾತಾಡೋರೇ ಇಲ್ಲ ಸರ್. ಈಗ ರಾಜಧಾನಿಯಲ್ಲಿ ಏನಾಗಿದೆ ಅಂದರೆ ಪರಭಾಷಿಕರ ಹಾವಳಿ ಹೆಚ್ಚಾಗಿದೆ. 60% ಅವರೇ ಆಗಿದ್ದಾರೆ. ಸರ್ಕಾರ ಏನು ಮಾಡ್ತಿದೆ, ಅವರಿಗೆ ಎಷ್ಟೇ ಹೇಳಿದರೂ ಸರಿಯಾಗಿ ಮನ್ನಣೆ ಮಾಡ್ತಾಯಿಲ್ಲ. ಮಾರ್ವಾಡಿಗಳು, ಪಂಜಾಬಿಗಳು, ಅವರು ಸಿಖ್ರು, ಬಿಹಾರಿಗಳು, UP ಇವರುಗಳ ಹಾವಳಿ ಜಾಸ್ತಿಯಾಗಿ ಅರ್ಧ ಕನ್ನಡ ನಶಿಸ್ತಾ ಇದೆ. ಅಲ್ಲಿ ಏನಾದರೂ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರು TN ನಾರಾಯಣಗೌಡರು ಇಲ್ಲ ಅನ್ನೋದಾಗಿದ್ದರು ನಿಜವಾಗಲೂ ಇವತ್ತು ಬೆಂಗಳೂರಿನಲ್ಲಿ ಮೂಲೆಯಲ್ಲಿ ಕನ್ನಡ ಹುಡುಕ್ಲಿಕ್ಕೆ ಭಾರಿ ಕಷ್ಟ ಆಗುತ್ತೆ. ಈ ಕನ್ನಡ ಪರ ಸಂಘಟನೆಗಳು ಅಲ್ಲಿ ಅವಾಗ ಹೋರಾಟ ಮಾಡ್ತಾ ಇರೋದ್ರಿಂದನೇ ಇವತ್ತಿಗೆ ಅಲ್ಲಿ ಕನ್ನಡ ಉಳ್ಕೊಂಡಿದೆ ಅಂತ ನನ್ನ ವೈಯಕ್ತಿಕ ಅನುಭವ. ಅಲ್ಲಿ ಹೋಗಿ ನೋಡಿದ್ರೆ ಭಾಷಿಕರೇ ನಮ್ಮ ಭಾಷೆ ಮಾತಾಡಲಿಕ್ಕೆ ನಮ್ಮ ಕನ್ನಡಿಗರೇ ಮಾತಾಡೋದಿಲ್ಲ. ಫಸ್ಟ್ ನಾನು ನಮ್ಮ ಕನ್ನಡ ಏನು ಹೇಳ್ತೀನಿ, ಫಸ್ಟ್ ಕನ್ನಡ ಮಾತಾಡಿ. ನಾವು ಕನ್ನಡ ಮಾತಾಡಿದರೆ ಮಾತ್ರನೇ ಅದು ಮಾತೃಭಾಷೆ ಏನು ಹೇಳ್ತಾರಲ್ಲ, 1000 ಭಾಷೆ ತಲೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿ ಇರಲಿ ಅಂತ ಹೇಳ್ತಾರೆ ನಮ್ಮ ರಾಷ್ಟ್ರಕವಿಗಳು. ಹಾಗೆ ನಮ್ಮವ್ರು ಏನು ಮಾಡಬೇಕು, ನಮ್ಮ ಭಾಷೆನ ಎಲ್ಲೂ ಬಿಟ್ಟು ಕೊಡೋದಾಗೆ ಕನ್ನಡದಲ್ಲೇ ಮಾತಾಡಬೇಕು. ನಮ್ಮವ್ರು ಏನು ಮಾಡ್ತಾಯಿದ್ದಾರೆ,
ಎಲ್ಲೋ ಭಾಷೆಗೆ ಹಿಂಜರ್ದು ಇಂಗ್ಲೀಷ್ನಲ್ಲಿ ಮಾತಾಡೋದು ಹಿಂದಿಯಲ್ಲಿ ಮಾತಾಡೋದು ಮಾಡ್ತಂತ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಕನ್ನಡಿಗರು. ಆ ಭಾಷೆ ಮಾತ್ರ ದಯವಿಟ್ಟು ಆಗಬಾರ್ದು ಅಂತ ಕೇಳ್ಕೊತೀನಿ. ನಮ್ಮ ಕರ್ನಾಟಕದವ್ರು ಎಷ್ಟು ಒಳ್ಳೆಯವರು ಅಂದರೆ ಹಿಂದಿಯವ್ರ ಹತ್ರ ಹಿಂದಿಯಲ್ಲಿ ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ. ಯಾರೋ ಚಾಲಕ ಬಂದಂದರೆ ಏನು ಮಾಡ್ತಾರೆ, ಅಡ್ರೆಸ್ ಅಂತ ಕೇಳಿದ್ರೆ ಅವ್ನ ಭಾಷೆಯಲ್ಲಿ ಇವ್ರು ಮಾತಾಡ್ತಾರೆ. ನಮ್ಮ ಭಾಷೆಯಲ್ಲಿ ಅವನಿಗೆ ಕಲಿಸಲ್ಲ, ಅವನ ಭಾಷೆಗೆ ನಮ್ಮ ಟ್ರಾನ್ಸ್ಲೇಷನ್ ಆಗಿ ಮಾತಾಡಿ ಹೋಗ್ತಾರೆ. ಅಷ್ಟು ಉದಾರಕರಾಗಿದ್ದಾರೆ ನಮ್ಮ ಕನ್ನಡಿಗರು. ಅದು ನಮಗೆ ಒಳ್ಳೆಯದಲ್ಲ. ಅದು ನಮ್ಮ ಕರ್ನಾಟಕದ ಜನಕ್ಕೆ ಒಳ್ಳೆಯದಲ್ಲ ಅದು. ಯಾಕೆ ಅಂದರೆ ಅವನು ಎಲ್ಲಿರೋನೋ ಬರ್ತಾನೆ, 1 ಗಂಟೆ ಎದ್ದುವನು ನಮ್ಗೆ ಅವ್ರ ಭಾಷೆನ ಏರಿ ಹೋಗ್ತಾ ಇದ್ದಾನೆ. ನಾವು ಅದನ್ನು ಸಹಿಸ್ಕೊಳ್ಳೋಂಥ ಮನೋಭಾವ ಉಂಟು ಮಾಡ್ಕೊಂಬಿಟ್ಟಿದ್ದೀವಿ ನಮ್ಮ ಕನ್ನಡಿಗರು. ಇದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕನ್ನಡ ಉಳಿಸೋಂಥ ಕೆಲಸ ನಮ್ಮ ಯುವಕರು ಮಾಡಬೇಕು. ಮಂಗಳೂರು ಮತ್ತು ಉಡುಪಿಯವರು ಅವ್ರು ಹೇಳ್ತಾರೆ ನಮಗೆ ಪ್ರತ್ಯೇಕ ರಾಜ್ಯ ಬೇಕು, ನಾವು ಕನ್ನಡಿಗರಲ್ಲ ಅಂತಾರೆ. ಆ ಜನಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಕರ್ನಾಟಕನ ಇಬ್ಬಾಗ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಅವ್ರದ್ದೇ ಆದಂಥ ಒಂದು ಸಣ್ಣ ಹಾಡು ಭಾಷೆ, ಆ ಭಾಷೆ ಬಗ್ಗೆ ಅಪಾರ ಗೌರವ ಇದೆ. ಕೊಂಕಣಿ ಇರ್ಬೋದು, ತುಳು ಇರ್ಬೋದು, ಇದೆ. ಅವರು ಒಂದು ಸಣ್ಣ ಭಾಷೆ, ಲಿಪಿ ಇಲ್ಲದ ಭಾಷೆ. ಅವರು ಮಾಡ್ತಾರೆ, ಅವ್ರ ಮನೆಯಲ್ಲೇ ಮಾತಾಡ್ಕೊಳ್ಳಿ ನಾವು ಹೇಳ್ತೀವಿ. ಹಾಗಂತೇಳಿ ಅವರು ಎಲ್ಲೂ ಇರಲಿಕ್ಕೂ ಬರಲಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲೂ ಕನ್ನಡ ಪರ ಸಂಘಟನೆಯವರು ಇವತ್ತಿಗೂ ಅವ್ರ ವಿರುದ್ಧವಾಗಿ ಎಲ್ಲೂ ಮಾತಾಡಲಿಲ್ಲ. ಯಾಕೆ ಅಂದರೆ ಅವ್ರದ್ದೇ ಆಡು ಭಾಷೆ ಇದೆ. ಎಲ್ಲೋ ಕೆಲವರು ಕೇಳಿರ್ಬೋದು, ಯಾರ ಶತಮೂರ್ಖರು ಅಂತ ಹೇಳ್ಕೊತೀನಿ ಅವರನ್ನು. ಅವ್ರುಗಳು ಶತಮೂರ್ಖರು. ಯಾಕೆ ಅಂದರೆ ಈ ಕನ್ನಡ ಇಬ್ಬಾಗ ಮಾಡಲಿಕ್ಕೆ ಯಾರಪ್ಪನ ಕೈಯಿಂದಲೂ ಆಗಲಿಲ್ಲ. ಯಾಕೆಂದರೆ ಮಾಡಲಿಕ್ಕೂ ಆಗಲ್ಲ. ಈ ದೈತ್ಯವಾದಂಥ ದೊಡ್ಡ ದೊಡ್ಡ ಸಂಘಟನೆಗಳಿದ್ದಾವೆ ಇಲ್ಲಿ. ಆ ಸಂಘಟನೆ ಮುಖಾಂತರ ಹೋರಾಟದ ಕನ್ನಡಿಗರು ಕಿಚ್ಚು ಒಂದು ಸತಿ ಹತ್ತಿದರೆ ಎಲ್ಲ ಕಡಿಮೆ ಆಗ್ತೈತೆ. ಮತ್ತು ಈ ಬೆಳಗಾವಿ ಹೋರಾಟದ ಬಗ್ಗೆ ಏನು ಹೇಳ್ತೀರಾ ಸರ್? ಭಾಗವಹಿಸಿದ್ದೀವಿ. ಭಾಗವಹಿಸ್ತಾ ಇದ್ದಾಗ ಅಲ್ಲೇ ಪೊಲೀಸರು ನಮ್ಮನ್ನು ಮುಂಬಿಡದೆ ಬಂಧನ ಮಾಡಿದರು, ಆಮೇಲೆ ಬಿಡುಗಡೆ ಮಾಡಿದರು. ಹೋಗಿದ್ದೀವಿ, ಅಲ್ಲಿ ಆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದರು. ಆವತ್ತು ಹಲ್ಲೆ ಮಾಡಿದ್ದು ಹೋರಾಟದ ನೋಡಿ ಅಲ್ಲಿನ ಬೆಳಗಾವಿಯ ಕಮಿಷನರು ಆ ಪೋಸ್ಕೋ ಕೇಸನ್ನು ಹಾಕಿದ್ದಾರೆ ಆತನ ಮೇಲೆ. ಆ ಪೋಸ್ಕೋ ಕೇಸನ್ನು ವಾಪಸ್ ತೆಗೆದುಕೊಂಡ್ರು. ಆ ಕೇಸನ್ನು ವಾಪಸ್ ತಗೊಂಡು ಅವ್ರ ಮೇಲೆ ಯಾರು ಮಾಡಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಿದ್ರು. ಈಗ ಯಾರೋ ನಾವು ಕನ್ನಡ ಪರ ಹೋರಾಟಗಾರರು ಯಾರೂ ಹೋಗಿ ಅಲ್ಲಿ ಹೋರಾಟ ಮಾಡಿದ್ದಿಲ್ಲ ಅಂದರೆ ಆ ಮುಗ್ಧ ಕಂಡಕ್ಟ್ರ್ ಬಸ್ ಕಂಡಕ್ಟ್ರ್ ಮೇಲೆ ಒಂದು ಕೇಸ್ ಆಗಿರೋದು, ಪೋಸ್ಕೋ ಕೇಸ್ ಆಗಿರೋದು. ಆದರೆ ಅದು ಮಾಡಲಿಕ್ಕೆ ಕೊಡಲಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು. ಆವತ್ತು ಎಲ್ಲರೂ ಬೆಳಗಾವಿ ಚಲೋ ಅಂತೇಳಿ ಒಂದು ದೊಡ್ಡ ಹೋರಾಟಕ್ಕೆ ಮುಂಚೂಣಿಯಾಗಿ ಮಾಡೋದು ಹೇಳಿದಾಗ ಎಲ್ಲ ಕಾರ್ಯಕರ್ತರು ಹೋಗಿ ಆ ಹೋರಾಟದಲ್ಲಿ ಸಾವಿರಾರು ಕಾರ್ಯಕರ್ತರನ್ನು ಬಂಧಿಸಿದರು. ಬಂಧನ ಮಾಡಿದ ನಂತರ ಆ ಕೇಸನ್ನು ವಾಪಸ್ ತಗೊಳ್ಳೋಂಥ ವ್ಯವಸ್ಥೆ ಮಾಡಿ ಆ ತಕ್ಷಣ ಅಲ್ಲೇ ಆಗಬೇಕು ಅಂತ ಹೇಳಿದಾಗ ಅಲ್ಲೇ ಮಾಡಿದರು. ವಾಪಸ್ಸನ್ನು ಸರ್ಕಾರ ವಾಪಸ್ ತಗೊಂಡು. ಈಗಿನ ನಮ್ಮ RCB ಬಗ್ಗೆ ಏನು ಹೇಳ್ತೀರಾ ಸರ್? RCB ನಮ್ಮ ಕಪ್ಪು ನಮ್ಮದು ಅಂತ ಹೇಳ್ತಾ ಇದೆ. RCB ಕಪ್ ತರಲಿ ಈ ಸಲ ನಮ್ಮದು. ಅದೇ ಮುಂಚೆ ಬ್ಯಾಂಗ್ಳೂರು ಅಂತ ಇತ್ತು, ಈಗ ಬೆಂಗಳೂರು ಅಂತ ಮಾಡಿದ್ದಾರೆ. ಅವಾಗ ಬ್ಯಾಂಗ್ಳೂರು ಅಂತ ಇತ್ತು. ನಾವು ಬ್ಯಾಂಗ್ಳೂರಲ್ಲ, ಬೆಂಗಳೂರು ಅಂತಲೇ ಇರಬೇಕು ಇದು. ಅದೇ ಈಗ ಮಾಡಿದ್ದಾರೆ. ಈಗ ಮಾಡಿದ್ದಾರೆ. ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ, ಕ್ರಿಕೆಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ ಅನ್ಸುತ್ತೆ ನನಗೆ RCB ಬಗ್ಗೆ. ಬಟ್ ನಮ್ಮವರು ಈ ಒಂದು ಸತಿನ ಕಪ್ ಗೆದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸಲ ಮಾತ್ರ ಚೆನ್ನಾಗಿ ಆಡ್ತಾ ಇದ್ದಾರೆ, ಫಾರ್ಮಲ್ಲಿ ಇದ್ದಾರೆ, ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ. ನಾವು ಅವರಿಗೆ ವಿಶ್ ಮಾಡ್ತೀವಿ. ಸೋನು ನಿಗಮ್ ಏನೋ ಅವರು ಲೀಗಲ್ ಆಗಿ ಕೋರ್ಟಿಗೆ ಬರ್ತೀವಿ ಅಂತೇಳಿ ಮೊನ್ನೆ ದಿವಸ ಒಪ್ಕೊಂಡಿದ್ದಾರೆ. ಅವರು ಬಂದಾಗ ಅವ್ರಿಗೆ ಮಸಿ ಹಚ್ಚಂತ ಕೆಲಸ ಮಾಡ್ತಾಯಿದ್ದೆ ಕರ್ನಾಟಕ ರಕ್ಷಣಾ ವೇದಿಕೆ. ಆತನಿಗೆ ಕನ್ನಡದ ನಾಡಿನಲ್ಲಿ ಕನ್ನಡ ಹಾಡು ದುಡ್ಡು ಕೊಟ್ಟಿದ್ದೆ, ಸಂಭಾವನೆ ಕೊಟ್ಟಿದ್ದೆ, ಅವರಿಗೆ ಕೇಳಿದಷ್ಟು ಸಂಭಾವನೆ ಕೊಟ್ಟಿದ್ದೆ. ಕನ್ನಡ ಹಾಡನ್ನು ಯಾವುದೋ ಒಂದು ಪಾರ್ಟಿ ವಿಚಾರದಲ್ಲಿ ಕೇಳಿದಾಗ ಆಡಲ್ಲ ಅಂತ ಹೇಳ್ದಂಥ ಅವನು ದುಷ್ಟ. ಅವನು ನಮ್ಮ ಕರ್ನಾಟಕದ ಜನ ಸುಮ್ಮನೆ ಇದ್ದಾರೆ ಅಂತ ತಿಳ್ಕೊಂಡೇನೆ. ಉಗ್ರವಾದಿಗಳು ಅಂತೇಳಿ ಮಾತಾಡೇನೆ. ಅದನ್ನು ಇನ್ನೊಂದು ಎಲ್ಲೋ ಅವನು ಇನ್ಸ್ಟಾಗ್ರಾಮದಲ್ಲಿ ಹೇಳ್ಯಾನೆ, ನಾನು ಹಾಗೆ ಹೇಳಿಲ್ಲ, ನಾನು ಈಗ ಹೇಳಿದ್ದೆ, ಇದು ತಿರುಚಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅವನು ಏನೇ ಆಗಲಿ ಕನ್ನಡ ಹಾಡು ಕೇಳಿದಾಗ ಕರ್ನಾಟಕದಲ್ಲಿ ಅವನ ಸಂಭಾವನೆ ತೊಗೊಂಡು ಆಡ್ತಿದ್ದಾಗ ಅನ್ನಂಥ ದುಷ್ಟರನ್ನ ಮುಂದಿನ ದಿನಗಳಲ್ಲಿ ಯಾವುದೇ ಸಿನಿಮಾ ಚಿತ್ರರಂಗದಲ್ಲೂ ಹೇಳಿದ್ದಾರೆ. ಎಲ್ಲರಿಗೂ ಹೋರಾಟ ಮಾಡಿ ಕೊಟ್ಟಾಗ ಅವನನ್ನು ಮುಂದೆ ತೊಗೊಳಬಾರ್ದು ಅನ್ನೋ ಒಂದು ನಿರ್ಧಾರನ ಚಿತ್ರರಂಗ ತೆಗೆದುಕೊಂಡಿದ್ದೆ. ಹಾಗಾಗಿ ಇನ್ನೂ ಅದು ಕೇಸ್ ನಡೀತಿದೆ. ಮುಂದಿನ ದಿನಗಳಲ್ಲಿ ನೋಡುವಂಥ ವಿಚಾರ ನೋಡೋಣ. ಕನ್ನಡ ಪರ ಹೋರಾಟಗಾರರನ್ನು ಸರಿಯಾಗಿ ಗುರುತಿಸ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಕನ್ನಡಕ್ಕೆ ಕೈ ಎತ್ತು ಅಂತ ಅವತ್ತು ಕುವೆಂಪು ಹೇಳಿದ್ರು. ನಮ್ಮ ಸರ್ಕಾರ ಕೈ ಬಿಟ್ಬಿಟ್ಟಿದೆ. ಕನ್ನಡ ಪರ ಹೋರಾಟಗಾರರನ್ನು ಎಲ್ಲೂ ಗುರುತಿಸ್ತಾ ಇಲ್ಲ. ಅವರು ಯಾರೋ ಪಕ್ಷದವನಿಗೆ ಅಂದರೆ ಕರ್ಕೊಂಡೋಗಿ ಕೂರಿಸಿ ಸನ್ಮಾನ ಮಾಡ್ತಾಯಿದೆ, ಏನೋ ಮಾಡ್ತಾಯಿದೆ. ಆದರೆ ಗುರುತಿಸ್ಬೇಕು ಸರ್ಕಾರ. ಆ ಕೆಲಸ ಸರ್ಕಾರದಿಂದ ಆಗ್ತಾಯಿಲ್ಲ. ಹಾಗಾಗಿ ನಮಗೆ
ನನಗೆ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಿಷ್ಕ್ರಿಯ ಸರ್ಕಾರ ಅಂತಾರೆ. ಈ ಸರ್ಕಾರ ಏನು ವೇಸ್ಟ್, ಎಲ್ಲ ಕನ್ನಡ ಪರ ಹೋರಾಟಗಾರನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇದು ಗುರುತಿಸ್ಬೇಕು. ಯಾಕಂದರೆ ಯಾರೂ ಕಾಸಿಗೋಸ್ಕರ ಮಾಡ್ತಾಯಿಲ್ಲ. ನನ್ನ ವೈಯಕ್ತಿಕ ಕೆಲಸ ಬಿಟ್ಟು ನನ್ನ ದುಡಿಮೆ ಒಂದು ದಿನ ಹೋರಾಟ ಮಾಡ್ಬೇಕಂದ್ರೆ ಒಂದು ದಿನ ದುಡಿಮೆ ಬಿಟ್ಟು ನಾನು ವೈಯಕ್ತಿಕವಾಗಿ ಕೆಲಸ ಮಾಡ್ಬೇಕಂದ್ರೆ ನನಗೆ ಕನ್ನಡದ ಮೇಲೆ ಅಭಿಮಾನ ಇರೋದರಿಂದ ನಾವು ಹೋಗಿ ಹೋರಾಟ ಮಾಡ್ತಾಯಿರ್ತಕ್ಕಂಥ ಎಲ್ಲರೂ ಸರ್ಕಾರ ಅವರಿಗೆ ಏನು ಕಾಸು ಕೊಡಿ ಅಂತ ಯಾರೂ ಏನೂ ಕೇಳ್ತಾರೆ. ಒಂದು ಗುರುತಿಸಿ ಒಂದು ಅವರಿಗೆ ಸರ್ಕಾರಿ ಸಾಹಿತ್ಯ ಪರಿಷತ್ಗಳಲ್ಲಿ ಯುವ ದಸರಾಗಳಲ್ಲಿ ಈ ಸರ್ಕಾರ ಈ ಶಿವಮೊಗ್ಗದಲ್ಲಿ ಯುವ ದಸರಾ ಮಾಡ್ತಾರೆ. ಇಂಥ ಸಮಯದಲ್ಲಿ ಹೋರಾಟಗಾರರನ್ನು ಗುರುತಿಸಿ ಪ್ರಾಮಾಣಿಕವಾಗಿ ಯಾರು ಹೋರಾಟ ಮಾಡ್ತಿರ್ತಕ್ಕಂತಾರೆ ಅವರಿಗೆ ಒಂದು ಸರ್ಕಾರ ಒಂದು ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಸರ್ಕಾರಗಳಾಗಲಿ ಇಲ್ಲಿ ಜಿಲ್ಲಾಡಳಿತ ಆಗಲಿ ಏನೂ ಮಾಡ್ತಾಯಿಲ್ಲ. ಇವರೆಲ್ಲ ನಿಷ್ಕ್ರಿಯ ಆಗಿದ್ದಾರೆ. ಕನ್ನಡ ಪರ ಹೋರಾಟಗಾರರನ್ನು ಮರೆತೋಗಿದ್ದಾರೆ. ಸಾಹಿತ್ಯ ಪರಿಷತ್ ಒಂದಿದೆ, ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಮಾಡ್ಕೊತಾ ಇದ್ದಾರೆ. ಅವ್ರು ಯಾರಿಗೆ ಬೇಕೋ ಅವ್ರಿಗೆ ಮಾಡ್ಕೊಂಡು ಅವ್ರು ಸುಮ್ಮನೆ ಇದ್ದಾರೆ ಬಿಟ್ಟರೆ ಬೇರೆ ಏನೂ ಕೆಲಸ ಮಾಡ್ತಾಯಿಲ್ಲ ಅಂತ ನನ್ನ ಅನಿಸಿಕೆ. ಕನ್ನಡ ಪರ ಹೋರಾಟಗಾರರು ಹೀಗೆ ಬೀದಿಗೆ ಹೋರಾಟ ಮಾಡ್ತೀವಿ, ನಮ್ಮ ಜೀವನವನ್ನು ನಾವು ಕನ್ನಡಕ್ಕೆ ದಾರಿ ಹೇಳ್ಕೊಂಡು ನಾವು ಹೀಗೆ ಇರ್ತೀವಿ, ನೀವು ಹಾಗೇ ಇರ್ರಿ ಅಂತ ಸರ್ಕಾರದವರು ಹಾಗೇ ಇದ್ದಾರೆ. ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಾರೆ. ನವೀನ್ ಅಂತ ಮಾತಾಡಿ. ನನ್ನ ಹೆಸರು ನವೀನ್ ಅಂತ. ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದೀನಿ. ಇವರು ನಮ್ಮ ಗುರುಗಳಾದಂಥ ಮಂಜು ಸರ್ ಜಿಲ್ಲಾ ಅಧ್ಯಕ್ಷರು. ನಾವು ದೂರದಿಂದ ನೋಡ್ಕೊಂಡು ಇವ್ರ ಜೊತೆ ಸೇರಬೇಕು ಅಂತ ಭಾಳ ವರ್ಷದಿಂದ ಕಾಯ್ಕೊಂತ ಬರ್ತಾಯಿದ್ವಿ. ಬಟ್ ಸಂಘಟನೆ ಸೇರಬೇಕು ಅಂತ ಮನಸ್ಸಲ್ಲಿರಬಾರ್ದು, ಮನಸ್ಸಿಗೆ ಹಚ್ಕೊಂಡು ಬರಬೇಕು ಅಂದರು. ಆದರೂ ನಮ್ಮಲ್ಲಿ ನಾನು ದಿನಸಿ ವರ್ತಕನಾದ್ರಿಂದ ಹೊರಗಡೆ ಎಲ್ಲೂ ಬರೋಕ್ಕಾಗಲ್ಲ, ನಿನಗೆ ಆಗಲ್ಲ ಅಂದರೆ ಇಲ್ಲ ಸರ್ ನಾನು ಬಿಟ್ಟು ಬರ್ತೀನಿ ಅಂತ ಅಂಗಡಿನೇ ಕ್ಲೋಸ್ ಮಾಡಿ ಫುಲ್ ಟೈಮ್ ಸಮಾಜ ಸೇವೆಗೆ ಇಳಿಬೇಕು. ಕನ್ನಡ ಅನ್ನೋದು ಕನ್ನಡವಾಗಿಯೇ ನಮ್ಮ ಹತ್ರ ಉರಿಬಾರ್ದು, ಇಡೀ ಕರ್ನಾಟಕದಲ್ಲಿ ಪ್ರಸಾರವಾಗಿರಬೇಕು ಅಂತ ಒಂದು ಇವರು ಹಿಂದೆ ಹಿಂಬಾಲಕನಾಗಿ ಇರೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಮ್ಮ ಗುರುಗಳು ಎಲ್ಲಿ ಮುಂದೆ ಹೋಗ್ತಾರೋ ನಾವು ಅಲ್ಲಿ ಹಿಂದ್ಗಡೆ ಇರ್ತೀವಿ. ಕನ್ನಡ ತಾಯಿಗೆ ಸೇವೆ ಮಾಡ್ತಿದ್ದೀವಿ ಅಷ್ಟೇ. ಕನ್ನಡದ ಹೋರಾಟ ಸೇವಕರು ನೀವು, ನೀನು ಮೂಲತಃ ಸೇವಕರು. ನಿಮ್ಮ ಹಿಂಬಾಲಕರಾಗಿ ನಾವು ನಿಮ್ಮ ಹಿಂಬಾಲಕರಾಗಿರ್ತೀವಿ.